ಅಲ್ಲ ಶಾಂತವ, ಈಗ ಕಬ್ಬಣ ಕಾದಾಗ ಬಡಿಬೇಕಂತೇಳಿ ಬಿಸಿ ಬಿಸಿ ಇದ್ದಾಗ ಏನು ಎಲ್ಲ ಆಗಿಬಿಡ್ಬೇಕು ಕೆಲಸ. ಆಕೇನ ಬಳಿ ಅವು ಏನೇನೋ ಕೊಡ್ತೀನಿ ಅನ್ನಕತ್ತಾಳಲ್ಲ, ಇಸ್ಕೊಂಬಿಡು ಸರಾಪರ ಅವೆಲ್ಲ. ಯಾಕೆ ಬ್ಯಾಡ ಅಂತ ಹೇಳ್ತಿ? ನನ್ನ ಮಾತು ಕೇಳು, ಬ್ಯಾಡ ಅಂತ ಹೇಳಬೇಡ. ಹಾಂ ಅತ್ತೆಯರ, ನನಗೂ ನಮ್ಮ ಅವ್ವಂದೇನು ಬೇಡ, ನಿಮ್ಮದು ನಾನು ನಿಮ್ಮ ಮಗಳಿಗೆ ಏನೂ ಕೊಡೋದಿಲ್ಲ. ಅದೆಲ್ಲ ಮಾತು ಆಮ್ಯಾಗ ಸುಮ್ಮನೆ ಯಾಕೆ ಅದನ್ನು ಇದು ಮಾಡ್ಕೊತ ಕೂತೀರಿ? ನನಗೆಲ್ಲ ನಾವು ಎದುರಾಗದೇವಿ, ನೀವೇನು ಮಾತಾಡ್ತಾ ಇದ್ದೀರಿ? ನನಗೆ ನಮ್ಮ ಅವ್ವನ ಕಳ್ಕೊಂಡು ದುಃಖನೇ ಹೆಚ್ಚಾಗೈತಿ. ನೀವು ಯಾಕೆ ಹಿಂಗೆ ನನ್ನ ಜೀವ ತಿಂತೀರಿ? ಸ್ವಲ್ಪ ಸುಮ್ಮನಿರಿ ಅತ್ತೆಯರ, ಏನು ಕಿರಿಕಿರಿ ಮಾಡಕ್ಕೆ ಹೋಗ್ಬೇಡ್ರಿ. ನನಗೆಲ್ಲ ಗೊತ್ತೇ ಹೇಳಿಬಿಟ್ಟು. ಈಗ ನಿಮ್ಮ ಅವ್ವಂದು ನನ್ನ ಎದುರಿಗೆ ಇಸ್ಕೊಂಡ್ರೆ ನಂದು ನನ್ನ ಮಗಳಿಗೆ ಕೊಡ್ಬೇಕಾಗತ್ತೆ. ನೀನು ಹೊಟ್ಟಬೇನ ಹೌದಿಲ್ಲ? ನಾನು ಏನು ಹೊಟ್ಟೆ ನೀನು ಇಟ್ಕೊಂಡಿಲ್ಲ, ನಾ ಅದನ್ನ ತಲೆನೂ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ ಏನ್ರಿ ಅತ್ತೆಯರ. ನೀವು ಸುಮ್ಮನೆ ಕಿರಿಕಿರಿ ಮಾಡಕ್ಕೆ ಹೋಗ್ಬೇಡ್ರಿ. ನಂಗೆ ನಾನಂತರೂ ಏನೂ ಕೇಳೋದಿಲ್ಲ, ಏನೂ ಇಸ್ಕೊಳಕ್ಕೂ ಹೋಗೋದಿಲ್ಲ. ನನಗೆ ಅದರ ಅವಶ್ಯಕತೆಯೂ ಇಲ್ಲ. ಅಲ್ಲೇ ನಮ್ಮ ಅವ್ವನ ದಿನ ಮಾಡಕ್ಕೆ ತಯಾರು ಮಾಡಕತ್ತಾರ ಹೊರಗೆ. ನೀವು ಈ ರೀತಿ ನನ್ನ ಜನ್ಮ ತಿನ್ನಕ್ಕೆ ಹೋಗ್ಬೇಡ್ರಿ. ಮಂದಿ ಬರೋ ಹೊತ್ತು ಸುಮ್ಮನೆ ನಾನು ಏನಾರ ಒಂದು ಅನ್ನೋದು, ನೀವು ಒಂದು ಏನಾರ ಅನ್ನೋದು, ಅದು ಜಗಳಕ್ಕೆ ದಾರಿ ಆಗೋದು ಬೇಡ. ಅದಕ್ಕೆ ನಿಮ್ಮ ಕೈ ಮುಗಿತೀನಿ. ಹೋಲ್ ಬಿಡೇವ, ಹಾಳಾಗೋಲತ್ತಾಗ ಕೊಟ್ರೆ ನಿಮ್ಗೆ ಬಿಟ್ರೆ ನಿಮ್ಗೆ ನಮಗೇನ ಬೇಕಾಗೈತಿ ಅಂದಂಗ. ಅವ ನಿನ್ನೆ ಅಲ್ಲಿ ಹೋಗ್ಯಾನ, ಏನು ಕೂಳ್ ತಿನ್ನ ನೀರು ತಿನ್ನ, ಅವ್ಗೆ ಅಡಿಗಿದೇನೋ ಅಂಬಲಿದೇನೋ ವಿಚಾರ ಮಾಡಿದ್ದೇನ, ಅಲ್ಲಿ ಕಳೆ ಸೊಸಿನೂ ಇಲ್ಲಿ ಹಿಡ್ಕೊಂಡು ಬ್ಯಾಚ ಕುಂತು ಬಿಟ್ಟಿಯಲ್ಲ ನೀನು. ಹೇಳ್ಬೇಕಾ ಕೇಳ್ಬೇಕಾ ಅದ್ರ ಬಗ್ಗೆ? ಏನು ಅವ್ನು ನನ್ನ ಮಗ ಒಲಿಗಿಲಿ ಹಚ್ಚಿ ಗೊತ್ತಿಲ್ಲ, ಎಂದೂ ಏನೂ ಮಾಡ್ಕೊಂಡು ತಿಂದವಲ್ಲ, ರಾಜನ ಕತೆ ಬೆಳೆದವ ಗೊತ್ತೈತಿ. ಈಗ ಏನು ಮಾಡ್ಕೊಂಡು ತಿಂದ್ವ ಏನು ಬಿಟ್ವತ್ತಾಗ? ನಾವು ಹೋಗಿ ಆರಾಮ್ ದಿನಕ್ಕೆ ಬಂದಿದ್ರು ಅಕ್ಕಿತ್ತತ್ತಾಗ. ನೀವೇ ಬೇಕು ಇಲ್ಲೇ ಉಳ್ಕೊಂಡ್ಬಿಟ್ಟು. ರಾತ್ರಿ ನೋಡಿದ್ರೆ ವಿಪರೀತ ಸೊಳ್ಳಿ ಕಡೆ ಹಾಕತ್ತಾವ, ಎತ್ತಬೇಕತ್ತ ಮಕ್ಕಳಕ್ಕೆ ಆಗೋಲ್ತಾಗಿತ್ತು ಇಲ್ಲಿ ಗೊತ್ತನ. ಅದ್ರಾಗ ಚಾನಾರ ನನಗೆ ಒಂದು ದಿನಕ್ಕೆ ಒಂದು 20 ಸಲ ಬೇಕು. ಇಲ್ಲೆರ ಕರೆ ಚಾ ಕುಡಿಯಾಕೆ ಆಗೋಲ್ತತ್ತಾಗ. ಸುಮ್ಮನೆ ತಣ್ಣಗೆ ಹೋಗಿದ್ರೆ ಬೇಸಿತ್ತು. ಅಲ್ರಿ ಅತ್ತಿಯರ, ಏನು ಮಾತಂತ ಮಾತಾಡ್ತೀರಿ? ನನಗೆ ಅಷ್ಟು ಗೊತ್ತಾಗೋದಿಲ್ಲನ? ನನ್ನ ಮಗನ ಜೊತೆಗೆ ಹೋಗ್ಯಾನ ಇಲ್ಲ? ನಿಮ್ಮ ಮಗನ ಬಗ್ಗೆ ಅಲ್ಲಂದ್ರು ನಿಮ್ಮ ಮಗ್ಗ ತಿನ್ನಾಕ ಊರಾಗ ಮುಕ್ಕಳೇರೆ ಮನಿ ಅದಾವು, ಇಟ್ಕೊಂಡಕ್ಯಾರ ಮನಿಗಳು ಹೊಕ್ಕಾರಲ್ಲಿ. ನನ್ನ ಮಗ ಅಂತವಲ್ಲಲ್ಲ, ಅದಕ್ಕೆ ಅವ್ನ ಸಲುವಾಗಿಯಾದರೂ ಹೇಳ್ಬೇಕಲ್ಲ. ಗಿರ್ಜಿಗೆ ಹೇಳಿದ್ದೆ, ಒಟ್ಟು ಊಟ ನಾಷ್ಟ ದೇವಸ್ಥ ಮಾಡುವ ಅಂತೇಳಿ ಹ್ಞೂ ಅಂತ ಹೇಳೋದಾಳ, ಮಾಡಿರ್ತಾಳ. ಏನು ಹಂಗೆ ಮಾಡ್ಲಂಗಿರೋದಿಲ್ಲಕ್ಕೆ. 4 ಮಂದಿ ಹಚ್ಕೊಂಡೆ ನನ್ನ ಮೇಲೆ, ಅವ್ರು ನನ್ನ ಕೆಲಸಕ್ಕೂ ಬಂದಿರ್ತಾರ. ನೀವು ಸುಮ್ಮನಿರ್ರಿ. ಅದು ಅಲ್ಲದೆ ಏನು ದೊಡ್ಡ ಹೇಳಕ್ಕೆ ಏನು ಸೊಳ್ಳೆ ಕಡಿತಾವೆ ತಗೊಂಡು ಕಡಿತಾವೆ ಅಂದ್ರೆ ಏನು ಯಾವ್ದು? ನಾ ಏನು ಯಾವಾಗ ಬಂದಿಲ್ಲದಿರಿ ಬೇಕಾತಲ್ಲ. ಈಗ ಸಮಯ ಸಂದರ್ಭ ನೋಡ್ಬೇಕಾ ನೀವು? ನಮ್ಮವ್ವ ತೀರ್ಕೊಂಡಾಳಿಲ್ಲ, ಹೊಟ್ಟಾಗ ಎಷ್ಟು ಸಂಕಟ ಆಗಕತ್ತೈತೆ ನನಗೆ. ಅಂಥ ಟೈಮ್ನೇ ನಾನು ಇಲ್ಲಿ ಇರ್ಲಾರ್ದೆ ಹೋಗಿ ಬೆಚ್ಚಗೆ ಅಲ್ಲಿರಕತ್ತೈತೆ. ನಾನು ಹೆಂಗೆ ಮಾತಾಡ್ತೀರಿ ಐತಿರ? ಆತು ತಗೋ, ಹರ್ಕ್ ನಾ ಹಿಂಗೆ ಮಾಡಕೋಬೇಡ. ಆತು, ಅಡುಗೆ ಏನು ಮಾಡ್ಸಕತ್ತಾರ? ರುಚಿ ರುಚಿಯಾಗಿ ಏನಾರು ಮಾಡಕತ್ತಾರ ಇಲ್ಲ? ಬೆಳಗ್ಗೆ ನಾಷ್ಟಾನು ಬರೋಬ್ಬರಿ ಆಗಿಲ್ಲ. ಏನು ಮಾಡಿಸ್ಬೇಕು ಹೇಳಬೇ? ಸಡಗರದ ಅಡುಗೆ ಏನಾರು ಮಾಡ್ಸೋಣ, ಹಬ್ಬದ ಅಡುಗೆನ? ಭಾಳ ಖುಷಿ ಸಮಾಚಾರ ಅಲ್ಲ ಮತ್ತೆ. ಅಲ್ಲೇ ನಮ್ಮಮ್ಮ ತೀರ್ಕೊಂಡಾಳ, ಏನು ಮಾಡ್ತಾರೆ ಅಡುಗೆನ? ಏನು ನಿಮ್ಗೇನು ಗೊತ್ತಿಲ್ಲನ? ಅಯ್ಯೋ ದೇವ್ರೆ, ಅದು ಬದ್ನಿಕಾಯಿ ಪಲ್ಯ, ಅನ್ನ ಸಾರು, ಗೋಧಿ ಹುಗ್ಗಿ, ಮತ್ತೇನು ಮಾಡ್ತಾರೆ? ಅದನ್ನ ಹೇಳು, ಹಂಗ್ಯಾಕೆ ಮಾಡ್ತಿ? ಹೇಳಕ್ಕೇನೈತಿ? ಏನು ಗೊತ್ತಿಲ್ಲ? ಮಾವ ಸತ ಏನು ಮಾಡಿಸಿದ್ವಿ ಅದನ್ನ ಈಗೂ ಮಾಡಿಸೋದು. ಅಯ್ಯೋ ದೇವ್ರೆ, ಎಲ್ಲ ವಿಚಿತ್ರ. ನಮ್ಮ ಮನ್ಯಾಗ ಹೊಸದು ಕಲ್ತು ಮರಿತಾರ. ಮತ್ತೆ ಹೇಳ್ಬೇಕು ನಾವು. ಹೊರಗೋಕೆ ಅನ್ನೋದಿಟ್ಟು ಯಾರ್ಯಾರು ಬಂದಾರ ಏನೇನು ನೋಡ್ತೇನೆ ಹಾಳಾಗಿ ಹೋಲತ್ತ. ಈ ಗದ್ಲನ ಬೇಡತ್ತ. ಇದು ಕಸ್ತೂರಿ ಫೋನ್ ಮಾಡಿದ್ಲು ಬಾ. ಏನಂತ? ದಿನಕ್ಕೆ ಬರೋಕೆ ಆಗೋದಿಲ್ಲ ಅಂತ, ಆಕಿ ಬರೋದಿಲ್ಲ ಅಂತ, ಅವ್ರ ಅತ್ತೆಯರಾದ ಗಂಡ ಯಾರು ಬರೋದಿಲ್ಲ ಅಂತ, ಬರೇ ಅವ್ರ ಅಪ್ಪಾರಷ್ಟ ಬಂದು ಹೋಗಾರಂತ. ಆದ್ರೆ ಇಲ್ಲ ಅಂತಂದ್ರೆ ಈ ಸಲ ಯಾರಿಗೆ ಬರೋಕೆ ಆಗೋದಿಲ್ಲ ಅಂತ. ಮಣ್ಣಿಗೆ ಬಂದು ಹೋಗ್ಯಾರಲ್ಲ, ಅದಕ್ಕೆ ದಿನಕ್ಕೆ ಬರೋಕೆ ಆಗೋದಿಲ್ಲ ಈಗ ಅಂತ ಹೇಳಿದ್ರು. ಯಾಕ? ಎದ್ರ ಸಂಬಂಧ? ಅಲ್ಲ, ಮಣ್ಣಿಗೆ ಬಂದು ಹೋಗ್ಯಾರ ದಿನಕ್ಕೆ ಅಂದ್ರೆ ಅಲ್ಲ, ಏನು ಆರಾಮದಾರ ಹೌದಿಲ್ಲ? ಅವ್ರು ಬರಲಿಲ್ಲ ಅಂದ್ರೆ ನಡೀತೈತಿ, ಆರಾಮದಾರಲ್ಲ? ಇಲ್ವಾ, ಈಗ ಸುದ್ದಿ ಬಂತು. ಅದೇನ ನಿನ್ನೆ ಇಲ್ಲಿ ಬಂದಾರಲ್ಲ ಮೊನ್ನೆ ಅಷ್ಟ್ರು ಮನಿ ಕಳ್ತನ ಆಗ್ಬಿಟ್ಟತಂತ. ಅಯ್ಯೋ ದೇವ್ರೆ, ಏನ್ ಗತಿ ಬಂತಪ್ಪ ಇದು? ಅಲ್ಲ, ಮನಿ ಕಳ್ತನ ಆಗಿತ್ತಂತ? ಅಯ್ಯೋ 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 ಅಯ್ಯೋ, ಮುಕ್ಕಳರೆ ಬಂಗಾರ ರೊಕ್ಕ ಏನೇನೋ ಇತ್ತಲ್ಲಪ್ಪ ಅವ್ರದ್ದು. ಅಯ್ಯೋ, ಈ ಮುದ್ಕಿ ಮಣ್ಣು ಮಾಡಕ್ ಬಂದು ಅವ್ರ ಮನಿ ಆಸ್ತಿನೇ ಮಣ್ಣು ಕೊಟ್ಕೊಂಡ್ರಲ್ಲ. ಅಲ್ಲ, ಅಷ್ಟು ತಗೊಂಡೋಗ್ಯಾರಂತ? ಏನ್ರಿ ಅಮ್ಮಾರ ಹಿಂಗೆ ಮಾತಾಡ್ತೀರಿ? ಹೋಲ್ಬಿಡ್ರಿ. ಹೌದಾ, ಎಲ್ಲ ತಗೊಂಡು ಹೋಗ್ಯಾರಂತ. ಯಾರು ಅನ್ನೋದು ಗೊತ್ತಿಲ್ಲ, ಹುಡುಕ್ಬೇಕು ಅನ್ನಕತ್ತಾರ. ಅಯ್ಯೋ ಪಾಪ. ಈಗೇನ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರ ಏನಾತಾಗ? ಅದ ಕೆಲಸ ಮಾಡ್ತಾರ ಕಾಣ್ತತ್ವ. ಅದಕ್ಕೆ ಫೋನ್ ಮಾಡಿದ್ಲು, ಬರೋದಾಗೋದಿಲ್ಲ ಮಾವ, ಭಾಳ ಹಿಂಗೆಲ್ಲರೂ ಬೇಸರ ಮಾಡ್ಕೊಂಡ್ಬಿಟ್ಟಾರ, ಹೆಂಗೆ ಬರಲಿ, ಈಗ ಆಗೋದಿಲ್ಲ, ಹೇಳು ನಡೆದಿಂದಾಗೋ ಮಡಿಗೆ ಕಟ್ಕೊಂಡ್ ಬರ್ತೀವಂತ ಅಂದ್ರು. ಆಗಲಿ ಬಿಡು. ಅಯ್ಯೋ ಪಾಪ. ಹಂಗಾರೆ ಇಲ್ಲಿ ದಿನ ಮುಗಿಸಿ ಹೋಗಿಂದ ಒಂದಿನ ಬಿಟ್ಟು ಅಲ್ಲಿ ಹೋಗಿ ಮಾತಾಡ್ಸ್ಬಿಡ್ತೇನಪ್ಪ. ಪಾಪ ಹಿಂಗಾಗೈತಿ, ಈ ಟೈಮ್ನ ನಾ ಹೋಗ್ಲಿಲ್ಲ ಅಂದ್ರೆ ಹೆಂಗದ? ಅಲ್ಲ ಶಾಂತವ್ವ, ಆದ್ರೆ ಏನ ನೀನು ಆ ಹುಡುಗ ಹುಟ್ಟಿದ ಗಳಿಗೆ ಅಷ್ಟು ಸರಿ ಇಲ್ಲ ನೋಡು. ಕರೆನ ಆ ಹುಡುಗ ಹುಟ್ಟಿಂದ ಅವ್ರು ಆಸ್ತಿ ಅಷ್ಟಕೊಂಡಿದ್ದು, ತಂಗಿ ಇದ್ದಕ್ಕಿದ್ದಂಗೆ ಜಗಳ ಮಾಡಿ ಪಾಲ್ಗಡಿ ಬೇಕು ಅಂತೇಳಿ ಆ ಪಾಲ್ಗಡಿ ಮಾಡಿ ತೊಗೊಂಡ್ಳು. ಅವಾಗ ಇವ್ರ ಆಸ್ತಿ ಕಡಿಮೆ ಆತ. ಈಗ ನೋಡಿದ್ರೆ ಮನಿನ ಕಳ್ತನ ಆಗೈತಿ. ಇಲ್ಲ, ಆ ಹುಡುಗಂದಷ್ಟು ಕಾಲ್ಗುಣ ಸರಿ ಇದ್ದಂಗೆ ಇಲ್ಲ ನೋಡು.
ನಾನೇನನ್ನೇ ಇದ್ದಿದ್ದು ಹೇಳಿದ್ನಿ ಕರೆನ ಬೇಕಾರೆ ನೋಡಿ ಇವತ್ತು ನಾ ಅಂದನಿ ನಾಳೆ ಅವರೇ ಅಂತಾರ ನೋಡು ಬೇಕಾರೆ ನೋಡಿ ನೀನು ಅಂದ ಅಂದಾಗ ನೋಡೋಣಂತ ಬೋಳೆ ಮುಚ್ಕೊಂಡಿರ್ರಿ ಮತ್ತಿದ ಮಾತ ಅಂದ ಆ ಹುಡುಗ ಒಂದು ಕೆಟ್ಟ ಹೆಸರು ತರಬೇಡ್ರಿ ಯಮ್ಮ ಈಗ ನಮ್ಮ ಮನೆ ಕಳ್ತನಾಗಿದ್ರೆ ನೀನು ನನ್ನ ಮಗ್ಗ ಅಂತಿದ್ದದಲ್ಲ ಯವ್ವ ಯವ್ವ ಏನು ಕೇಳಿ ಮುದುಕಿದೀಯ ನೀನು ಅಲ್ಲ ಈಗ ನನ್ನ ಮನೆ ಏನಾರ ಕಳ್ತನಾಗಿದ್ರೆ ಬಗ ನೀನು ನನ್ನ ಮಗ್ಗ ಅಂತಿದ್ದೆ ಹಂಗಾರ ಯವ್ವ ಒಟ್ಟ ಎತ್ತಿನ ಬಾಲ ಹಿಡಿಯಾರ ನೀವು ಗೆದ್ರು ಅಂತಾರ ಸೋತ್ರು ಅಂತಾರ ಅಲ್ಲ ಅಲ್ಲ ಹೆಂಗಾರ ಬಾಯಿ ಬಂದಿದ್ದಿತ್ತು ನಿನಗೆ ಅನ್ನಕ ಹುಡುಗ ಅಂತ ನನ್ನ ತಗ ಏ ಉಂಬುಷೇನಿ ನಿಂಗೆ ಅದೆಲ್ಲ ಅರ್ಥ ಆಗಲ್ಲ ಇರ್ತಾವು ಗ್ರಹಗತಿಗಳು ಕಾಟನೂ ಇರ್ತಾವು ನಮ್ಮ ಮನೆ ಯಾಕೆ ಕಳ್ತನಾಗಲಿಲ್ಲ ನನ್ನ ಮೊಮ್ಮಗ ಚಲೋ ಅದನ ಅದಕ್ಕೆ ಅವ್ರ ಮನೆನೇ ಯಾಕೆ ಆಗ್ಬೇಕು ಇನ್ನು ನಮ್ಮ ಮನೆಯಾಗ ಯಾರು ಇರೋದಿಲ್ಲ ಅವ್ರ ಮನೆಯೊಳಗೆ ಆಳು ಕಾಳು ಹಿಂದೆ ಮುಂದೆ ಜನ ಏನು ತುಸ ಇರ್ತಾರ ಆಮೇಲೆ ಇನ್ನೊಂದು ಬಂತು ನನ್ನ ಬ್ಯಾಗ್ ಆಳು ಕಾಳು ಅನ್ನೋದು ನೋಡಿದ್ರೆ ಅವರೇ ಯಾಕೆ ಕಳ್ತನ ಮಾಡಿರ್ಬಾರ್ದು ಅಂತ ನನಗೆ ಇದ್ರೂ ಇರ್ಬೋದು ಬೇ ಹೆಂಗೆ ಹೇಳಕತ್ತಿ ಈ ಒಂದು ಮಾತು ಬೇಕಾದ್ರೆ ನಂಬೋದೆ ಏನಾಗ ಇಲ್ಲ ವಿಚಾರಿಸ್ಬೋದು ಮೊಮ್ಮಗನ ಕಾಲ ಗುಣ ಸರಿ ಇಲ್ಲ ಅಂತೀಯಲ್ಲ ಏನು ಹೇಳ್ಬೇಕಿದಕ್ಕೆ ನಿನಗೆ ಸುಮ್ಮನಿರು ಇಲ್ಲ ಅಂದು ಬೇಸ್ಕೊಂಡು ಮತ್ತೆ ಅಲ್ಲಿ ಯಾರ್ದಾರ ಮುಂದೆ ಅಂದು ಮತ್ತೆ ಬೇಸ್ಕೊಂಡು ಇಸ್ಕೊಂಡು ನಿಮ್ಮ ಅವ್ನು ಭಾರಿ ಇದದಿ ನೋಡಿ ನೀನಂತರು ಏನಾಯಕನಕಲ್ಲ ಹಾಳಾಗೋರತ್ತ ಬಿಡೋಡ್ಯಾರ ಮಾತಾಡ್ತಿದ್ದಂಗೆ ಮೈಮ್ಯಾಗ ಬರ್ತಾರ ಹಂಗೆ ಅಲ್ಲಿ ನಾನೇನು ಹೇಳ್ಬಾರ್ದು ಹೇಳಿದ್ದೇನೆ ನೋಡಿ ದೇವ್ರೆ ಅಲ್ಲ ಮನಿ ಕಡೆ ಲಕ್ಷ್ಯ ಇಟ್ಕೊಂತ ಹೇಳೋಗಿದ್ದಿಲ್ಲ ನಾನು ಏನು ಮಾಡಕತ್ತಿದ್ದಿಲ್ಲ ಬಾಗಲ್ ಹಾಕುಂತ ಈಗ ನೋಡಿ ಈಗ ಕಂಪ್ಲೇಂಟ್ ಕೊಡಕ್ಕೆ ನಾವು ಓಡ್ಬೇಕೀಗ ಅಂತೂ ಇಂತೂ ಒಟ್ಟು ನನ್ನ ಮನೆ ತೊಳೆದಿಟ್ಬಿಟ್ರಲ್ಲ ನೀವೆಲ್ಲರೂ ಸೇರಿ ನನಗೆ ಯಾಕೋ ನಿಮ್ಮ್ಯಾಗ ಅನುಮಾನ ಕರೆ ಹೇಳು ಎಲ್ಲಿಟ್ರಿ ರೊಕ್ಕನ ಯಾರ್ಯಾರು ಶೇರ್ ಮಾಡ್ಯಾರ ಇದನ್ನ ಹೇಳ್ರಿ ಗೌಡ್ರೆ ಹಂಗೆ ಮಾತ್ರ ಅನ್ನಕ್ಕೆ ಹೋಗ್ಬೇಡ್ರಿ ಎಷ್ಟು ವರ್ಷದಿಂದ ನಾನು ನಿಮ್ಮ ಹೊಲ್ದಾಗ ದುಡ್ಕೊಂತದೇನಿ ಇಲ್ಲೇ ನಿಮ್ಮ ಮನೆ ಕಾಯ್ಕೊಂತದೇನಿ ನನ್ನ ಬುದ್ಧಿ ತಿಳಿದಾಗಿಂದ ನಿಮ್ಮಪ್ಪರ ಕಾಲದಿಂದನೂ ನಾ ಇಲ್ಲೇ ಅದನ್ರಿ ನಿಮ್ಗೆ ಗೊತ್ತೈತಿ ಎಂದೂ ಇಂಥ ಕೆಲಸ ನಾ ಮಾಡಿಲ್ರಿ ಗೌಡ್ರೆ ಮಾಡಿಲ್ಲ ಇಂಥದೊಂದು ನನ್ನ ತಲೆ ಮ್ಯಾಗೆ ಏರಿಸ್ಬೇಡ್ರಿ ಮಾಡಿಲ್ಲ ಅಂದ್ರೆ ಈಗ ಮಾಡ್ಬೇಕಂತ ಅನ್ಸಿರ್ಬೋದು ಹೆಂಗೆ ಹೇಳ್ತಿಪ್ಪ ಇಲ್ರಿ ಗೌಡ್ರೆ ಮಾಡಿಲ್ರಿ ಗೌಡ್ರೆ ನಾ ಮಾಡಿಲ್ರಿ ನೀವು ಕೈ ಮುಗಿದು ಕಾಲು ಬೀಳ್ತೀನಿ ನಾ ಮಾಡಿಲ್ಲ ಬೇಕಾದ್ರೆ ನೀವು ಕಂಪ್ಲೇಂಟ್ ಕೊಡ್ರಿ ಅವ್ರು ನನ್ನ ಎಳ್ಕೊಂಡು ಹೋದ್ರು ನನಗೇನು ಬೇಜಾರಿಲ್ಲ ನಾನು ಮಾಡ್ಲಾರ ತಪ್ಪಿಗೆ ನನಗೆ ಶಿಕ್ಷೆ ಕೊಡಬೇಡ್ರಿ ನಾ ಕದ್ದಿಲ್ರಿ ಗೌಡ್ರೆ ಅಪ್ಪ ನನ್ನ ಬುದ್ಧಿ ತಿಳಿದಾಗಿಂದನೂ ನಾನು ದೇವಜ್ಜನ ನೋಡ್ತಾನೆ ಬಂದನಿ ಅವ್ರು ಮಾತ್ರ ಹಂಗಿದ್ದ ಮನುಷ್ಯ ಅಲ್ಲ ಅಪ್ಪ ಇದು ಬ್ಯಾರೆ ಯಾರ್ದ ಕೈವಾಡ ಅವ್ರು ಹೇಳ್ದಂಗೆ ಕರೆನ ಇಲ್ಲೇ ಬಾಗಲ ಕುಂತಾರ ಹಿಂದಿಂದ ಬಂದು ಯಾರು ತೊಗೊಂಡೋಗ್ಯಾರ ಅವ ನೀವು ಬರೋ ಹೊತ್ನಾಗ ಹಿತ್ಲು ಬಾಗ್ಲ ಹಾಕಿದ್ದೇ ಬಿಟ್ಟಿದ್ದೀವಿ ಏನನ್ಪ ನನಗೂ ಲಕ್ಷ್ಯ ಇಲ್ಲ ಬಿಡ್ಲ ಗಾಬರಿ ಒಳಗೆ ಏನು ಹಾಕಿದ್ ನೀವು ಬಿಟ್ಟು ನೀವು ಲಕ್ಷ್ಯ ಆಗೋಲ್ತು ನನಗೆ ಬಿಟ್ಟಿರ್ಬೋದು ಒಂದು ಈ ಬಾಗಿಲಾಗ ಹೋಗಿ ಹಿತ್ಲು ಬಾಗ್ಲ ಯಾರು ತೆಗ್ದಿರಕ್ಕಿಲ್ಲ ಒಂದು ನೀ ಹಾಕ್ಲಾರ್ದ ಬಿಟ್ಟಿರ್ಬೇಕಂತ ಅನಿಸ್ತಾ ಆಯ್ತು ನಂಗೆ ಏನನಪ್ಪ ಒಂದೂ ಗೊತ್ತಿಲ್ಲ ಆದ್ರೆ ಈ ಬಂಗಾರ ಇವೆಲ್ಲ ಕಳ್ತನ ಆಗ್ಯಾವಲ್ಲ ಏನು ಮಾಡ್ಬೇಕಾಯ್ತು ಹ್ಯಾಂಗೆ ಹಿಡಿದು ಏನು ಮಾಡೋದು ಒಂದೂ ಗೊತ್ತಾಗವಲ್ತು ಗೊತ್ತಾಗಕ್ಕೆ ಏನೈತಿ ಕಂಪ್ಲೇಂಟ್ ಕೊಡಕ್ಕೆ ಹೊಂಟೆ ಅಂತಡಿ ಕಂಪ್ಲೇಂಟ್ ಕೊಟ್ಟಿನಾದ್ರು ಕಳ್ರ ತಾವ ಹೊರಬೀಳ್ತಾರ ಹಂಗ ಮಾಡ್ರಿ ಹೋರಿ ಕಂಪ್ಲೇಂಟರ್ ಕೊಡು ಹೋರಿ ಕೊಡ್ರಿ ಗೌಡ್ರಿ ನಾ ಬೇಡ ಅನ್ನೋದಿಲ್ರಿ ಕೊಡ್ರಿ ನಿಮ್ಮ ಮನೆ ಮಾಲ್ ಕಳ್ತನಾಗೈತಿ ನೀವು ಕೊಡೋದ್ರಾಗ ಏನೂ ತಪ್ಪಿಲ್ರಿ ಆದ್ರೆ ನೋಡ್ರಿ ಇಲ್ಲೇ ಈಗ ಏನಾಗ್ಬಿಟ್ಟದಂದ್ರೆ ಕಂಪ್ಲೇಂಟ್ ಕೊಡ್ರಿ ಆದ್ರೆ ನನ್ನ ಹೆಸರು ಹೇಳ್ಬೇಡ್ರಿ ಗೌಡ್ರೆ ನಾ ಮಾತ್ರ ಕದ್ದಿಲ್ರಿ ಬೇಕಾದ್ರೆ ಬಂದು ವಿಚಾರಿಸ್ಲಿ ಅವರು ಆದ್ರೆ ಊರಾಗ ನನ್ನ ಮರ್ಯಾದೆ ಹೋಗತ್ರಿ ಗೌಡ್ರೆ ನೋಡು ನೀ ಕದ್ದಿಲ್ಲ ಅಂದ್ರೆ ನಿನ್ನ ಮರ್ಯಾದೆ ಯಾಕೆ ಹೋಗತಿ ನೀ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ಏನು ಕಂಪ್ಲೇಂಟ್ ಕೊಡ್ತಾನೆ ಕಳ್ರ ಸಿಗೆ ಬೀಳಲಿ ಯಾವಾಗೈತೆ ಅವ್ರಿಗೆ ಊರಿಂತ್ರನ ಬಹಿಷ್ಕಾರನ ಹಾಕಿಸ್ತೀನಿ ನಾ ಅವ್ರಿಗೆ ಇಂಥ ಕಳ್ರ ನಮ್ಮ ಊರಾಗಿರೋ ಅವಶ್ಯಕತೆನೇ ಇಲ್ಲ ಇವತ್ತು ನಮ್ಮ ಮನ್ಯಾಗ ಕದ್ದಾರ ನಾಳೆ ಇನ್ನೊಬ್ರು ಮನ್ಯಾಗ ಕದೀತಾರ ಹೆಂಗ ಅದಕ್ಕೆ ಬೇಡ ಆದರೂ ನಿಮ್ಮ ಮನೆ ನನ್ನಿಂದ ಕಾಯಕ್ಕಾಗಲೇ ಇಲ್ಲಲ್ರಿ ಗೌಡ್ರೆ ನೀವು ಒಳಗೆ ಹೋಗುವ ಬಂದೆ ಅವ ಮನಿ ಕಳ್ತನಾತಂತ ಹೌದಾ ನಿನಗೆ ಯಾರು ಹೇಳಿದ್ರು ಅಣ್ಣದವಂತ್ರ ಫೋನ್ ಹಚ್ಚಿ ಏನು ಹೇಳೋದಿಲ್ಲ ಕೇಳೋದಿಲ್ಲ ನಮ್ಗೆ ಹೇಳೋರು ಯಾರು ಊರಾಗ ಬೇರೆ ಯಾರು ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟೇನು ಎಲ್ಲ ಗೊತ್ತಾಕತಿ ಸುದ್ದಿ ಕಿವಿಗೆ ಬೀಳ್ತತಿ ನೋಡು ನೋಡು ಏನೇನು ಕಳ್ತನ ಆಗೈತಿ ಏನಾರು ಲೆಕ್ಕ ಐತೆ ಇಲ್ಲ ಅದಕ್ಕೆ ಲೆಕ್ಕ ಐತವ ಹಂಗೆ ಹುಯಿ ಅಂತ ಯಾವುದು ಸಿಕ್ಕಿಲ್ಲ ನ್ಯಾಗೊಂದಿ ಮ್ಯಾಗ ಇಟ್ಟಿದ್ದು ಯಾವುದು ಸಿಕ್ಕಿಲ್ಲ ಅವಂಗೆ ಹಿರಿಯಾರು ಒಡವಿ ಎಲ್ಲ ಹುಷಾರಾಗಿ ಅದಾವು ಏನು ಕಳ್ತನ ಆಗಿರೋದಂದ್ರೆ ಒಂದು ಬೋರ್ಮಾಳ ಸರ ಅವಲೆಕ್ ಸರ ಪದಕದ ಸರ ಆಮ್ಯಾಗ ಒಂದು ಇದು ಏನದು ಒಂದು 5-10 ಸಾವಿರ ರೂಪಾಯಿ ರೊಕ್ಕ ಇತ್ತು ಚಿಲ್ಲರ ಟೀಚರಾಗ ಅದು ಆಳ ಮಕ್ಕಳಿಗೆ ಈಗ 1 ತಾರೀಕಿಗೆ ಪಗಾರ ಕೊಡಾಕ್ಬೇಕಂತ ಇಟ್ಕೊಂಡಿದ್ವಿ ಅದು ಹಿಂಗಾತು ಆಮ್ಯಾಗ ಒಂದು ಸಣ್ಣ ಪುಟ್ಟ ಈ ಕಿವ್ಯಾನು ಜುಮಿಕಿ ಜಾಲ್ರಿ ಅಂಥವು ಇದ್ವು ಕೈಯಾಗ ಮಂಕಿ ಉಂಗ್ರ ಇಂಥವುದು ಇದ್ವು ಅಯ್ಯೋ ಇವೇನು ತುಸ ಆತನ್ ಬೇ ಅಷ್ಟು ಹೋಗಿಲ್ಲ ಅಂತ ನೀ ಅಂತಿ ಅಲ್ಲ ತುಸ ಬಂಗಾರ ಹೋಗೈತೆ ಇಷ್ಟು ಹೋದ್ರು ಸಾಲದ ಅಯ್ಯವ ಹಬ್ಬ ನೋಡು ಮನಿ ಮಗಳದು ಶಾಪ ಹೆಂಗಿರ್ತತಿ
ಅವತ್ತ ನಿಮ್ಮ ಮನ್ಯಾಗ ಬಂದು ಗಣಪನ ಹಬ್ಬಕ್ಕ ಕಣ್ಣಾಗ ನೀರ್ ತಂದ ಅತ್ತೆ ನಾನು. ಏನ ನನ್ನ ಮನ್ಸಿಗೆ ಅಷ್ಟು ನೋವಾಗಿತ್ತು. ದೇವರ ಅರೆದವಂತ ಮಾಡಿ ಎಂದೆ ಮನಿ ಹೆಣ್ಮಗಳ ಶಾಪಕ್ಕ ಹಿಂಗೆಲ್ಲ ಆಗುದು. ಏಯ್ ಎದಕ್ ಕುದ್ರಾಕತ್ತಿ ಮನಿ ಬಾಕ್ಲಕ್ ಬಂದ? ನಿನ್ಗೆ ಯಾರು ಹೇಳಿ ಕಳ್ಸಿದ್ರಿಲ್ಲೇ ನಮ್ಮ ಮನಿ ಕಳ್ತನ ಆಗೈತಿ ಬಾ ಅಂತೇಳಿ? ಯಾರು ಹೇಳಿ ಕಳ್ಸಿಲ್ಲ. ಏನ ಯಾವ್ಯಾಕೆ ಫೋನ್ ಹಚ್ಚಿ ಹೇಳಿಲ್ಲ ಅಂತ ಓಡಿ ಬಂದ್ಬಿಟ್ಟಿ ಅಲ್ಲಿ ನೀನು. ಈಗ ಆತ ಬಂದಿ ಇಲ್ಲ ತಣ್ಣಗೆ ಎರಡು ಮಾತಾಡಿ ಸಮಾಧಾನದು ಮಾತಾಡಂಗಿದ್ರ ಮಾತಾಡ. ಇನ್ನೊಟ್ಟು ಅದೇನೋ ಉರಿ ಬೆಂಕಿ ತುಪ್ಪ ಸುರಿದಂಗೆ ಇಂಥವು ಮಾತಾಡೋದಿದ್ರ ಹೋಗ್ಬಿಡು ಈಗ ನೀನು. ನಿನ್ನ ಗಂಡನ ಮನ್ಯಾಗ ಆರಾಮಾಗಿರ ನೀನು. ನಿನ್ನ ಮನಿ ಏನು ಕಳ್ತನಾಗಿಲ್ಲ. ನಿನ್ನ ಕೊಡ್ಬೇಕಾದ್ದೆಲ್ಲ ಕೊಟ್ಟು ಕಳ್ಸೇವಿಲ್ಲ. ಮುಗಿದು ಹೋದ್ ಕತಿ ಬಂದಾಳಿಲ್ಲಿ ಮನಿ ಹೆಣ್ಮಗಳ ಶಾಪ ಅಂತ. ಮನಿ ಹೆಣ್ಮಗಳ ಮತ್ತೆ ಶಾಪ ಹಾಕಕ್ಕ ಅದಿರ ನೀವು ಹೆಣ್ಮಕ್ಳು ಹಂಗಾರ? ತವ್ರ ಮನಿ ಚಲೋ ಇರಲ್ಲ ಅನ್ನೋದು ಯಾವಾಗ ನೀವು ಹಂಗಾರ? ಕೊಟ್ರಷ್ಟ ಅನ್ನೋದನ್ನ ಇಲ್ಲಂದ್ರೆ ಇಲ್ಲ ನಾ ಅನ್ನೋದು ಕೊಟ್ಟತಲ್ಲಿ ಎಲ್ಲ. ಆದ್ರೂ ಇಂಥ ಸಂಕಟ ಬಿಟ್ಟು ಹೋಗಿ ಏನು ಬಂದಾಗೊಮ್ಮೆ ಬರಾಕೋಬೇಡ ಇನ್ನೊಮ್ಮೆ ಇಲ್ಲೇ ಹೇಳಾಕತ್ತೇನು ಕೇಳ. ಮೊದ್ಲ ನಮ್ಮ ತಲೆ ಬಿಸಿ ನಮಗಾಗೈತಿ ಬಂದಾಳಿಕಿ ಮನಿ ಹೆಣ್ಮಗಳ ಶಾಪ ಅಂತ. ನೀನೇನು ದೊಡ್ಡ ದೇವ್ರು ಮ್ಯಾಗಿಂದ ಇಳಿದು ಬಂದಿ ನೋಡು. ನೀ ಹೆಂಗದಿ ಅಂತೇಳಿ ದೇವ್ರಿಗೂ ಗೊತ್ತೈತಿ. ಏನ ಸುದ್ದುಳ್ಳರಿಟ್ಟು ಏನು ಆಗಿನ ಕಾಲದಾಗ ಸತ್ಯವತ್ರ ಇದ್ರಲ್ಲ ಅವ್ರ ಶಾಪ ಹಾಕಿದ್ರ ನಾಟ್ತಿತ್ತ ಏನ? ನಿಮ್ಮಂತರದೆಲ್ಲ ನಾಟಲ್ಲ. ಮನಸ್ನಾಗ ಇಸ ಇಟ್ಕೊಂಡು ಕೊಟ್ರು ಕೊಟ್ಟಿಲ್ಲ ಅನ್ಕೊಂತ. ನೋಡುವ ಹೆಂಗ್ ಮಾತಾಡ್ತಾನೆ. ಸರಿಯಾಗಿ ಮಾತಾಡಿದವ ಅಲ್ಲ. ಇಲ್ಲಿ ಮನಿ ಒಳಗೆ ಕಳ್ತನಾಗಿ ಅಂತೇಳಿ ಒಟ್ಟರು ಸಂಕಟ ಪಡಕತ್ತೇವೆ. ನಿಮ್ಮಪ್ಪ ಪೊಲೀಸ್ ಸ್ಟೇಷನ್ಗೆ ಓಡೋಗ್ಯಾನ ಕಂಪ್ಲೇಂಟ್ ಕೊಡಕಂತೇಳಿ ನೀನು ಬಂದು ಇಂಥದ್ದು ಹೇಳಕತ್ತೀಯ ಇಲ್ಲಿ. ನೀ ಹಂಗಾರೆ ಇದನ್ನೇ ಹೇಳಕ್ ಬಂದ್ಯೋ? ನಾಲ್ಕು ಸಮಾಧಾನ ಮಾತಾಡಕ್ ಬಂದ್ಯೋ? ಹೊಟ್ಟಿಗೆ ಅನ್ನ ತಿಂತಿ ಸಗಣಿ ತಿಂತೀಯ? ನಿನಗೇನು ಕಡಿಮೆ ಮಾಡೈತಿ? ಎಲ್ಲ ಕೊಟ್ಟಿಲ್ಲ ಮತ್ತಿಂತ ಮಾತಾಡಕ್ ಬಂದಿಯೇನ? ಅಲ್ಲವಾ ಮನಿ ಹೆಣ್ಮಗಳು ಅವತ್ತು ಹತ್ನಲ್ಲ ನಾನು. ಅದು ಅದೇನೋ ಮನಿ ಹೆಣ್ಮಗಳಿಗೆ ಚಲೋ ಇರ್ಬೇಕು ಅಂದ್ರೆ ತವ್ರ ಮನಿ ಸುಖವಾಗಿರ್ತೈತಿ ಅಂತಾರಲ್ಲ ಅದನ್ನೇ ಹೇಳಿದ್ದ. ತವ್ರ ಮನಿ ಸುಖವಾಗಿರ್ತೈತಿ ನಾ ಇಲ್ಲ ಅಂತ ಹೇಳಂಗಿಲ್ಲ. ಮನಿ ಹೆಣ್ಮಗಳು ನೆಟ್ಟಿಗಿರ್ಬೇಕಲ್ಲ. ಎಷ್ಟು ಕೊಟ್ಟರು ಕೊಟ್ಟಿಲ್ಲ ಹಪಾಪಿ 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 ದುರಾಸೆ ಮನಸ್ಸಿನಾಗಿದ್ರ ಮತ್ತಿನ್ನೇನು ಆಕತಿ ನೋಡ. ಇಂಥವು ಮಾತಾಡಿ ನಾವು ಸತ್ ಕಾಲಕ್ಕೆ ತವ್ರ ಮನಿ ಇಲ್ದಂಗೆ ಮಾಡ್ಕೊಂತೀವಿ. ವಿಚಾರ ಮಾಡಿ ನೀನು. ಆಯ್ತು ತೋರವ ಆಯ್ತು. ನಾ ಏನ್ರ ಮಾತಾಡಿದ್ರೆ ನಿಮ್ಗೆ ಸಿಟ್ಟು ಬರ್ತೈತಿ. ನಾ ಮಾತಾಡಕ್ಕೆ ಹೋಗುದಿಲ್ಲ ಆತ. ನಾವು ಉಸಿರಾಡಿದ್ರ ಗಾಳಿನೂ ವೇಸ್ಟ್ ಆಕತ್ತಂತಿ. ನೀನು ಬಾಯ್ ಮುಚ್ಕೊಂಡಿರಿ ದುಡಿಯವ ನಾನು ಮುಕ್ಕೊಳ್ಳೇರಿ. ಅದು ಎಷ್ಟಾಕತಿ ಇದು ಎಷ್ಟಾಕತಿ ಅಂತ ಕೇಳ್ತೇನೆ ಅಂತ ಮಾಡಿ ಏನ? ಹೋಗ್ಲಿ ಬಿಡಪ್ಪ. ಅಲ್ರಿ ಈ ಹೆಣ್ಮಕ್ಳೆಲ್ಲ ಹಿಂಗ್ ಲವ್ ಗಿವ್ ಮಾಡಕ್ ನಿಂತ್ರಿ ಹೆಂಗ್ರಿ ಪಾತಾಗ? ಆದ್ರೂ ಹೆಣ್ಮಕ್ಳು ಲವ್ ಮಾಡಕತ್ತು. ನನ್ನ ಮಗ ಏನ ಲವ್ ಗಿವ್ ಅಂತ ಮಾಡಿಲ್ಲ ನೋಡು. ಅಯ್ಯೋ ದೇವ್ರೇ, ಅದನ್ನಾರ ಕಟ್ಟಿ ಹಿಡ್ಕೊಂಡ್ ಬಂದಿದ್ದಾನೆ ಪಲವ್ ಮಾಡ್ಲಿ ಅಂದ್ಬಿಟ್ಲೆ. ಬೇಡ ರೀ, ಅಷ್ಟ್ರೊಳಗ ಒಂದ್ ಯಾವ್ದಾರ ಕನ್ಯೆ ನೋಡಿ ಮದ್ವಿ ಮಾಡ್ಬೇಕು. ನಿಮಗಾರ ಜವಾಬ್ದಾರಿ ಅನ್ನೋದೇ ಇಲ್ಲ. ಕನ್ಯೆ ನೋಡಿ ಮದ್ವಿ ಮಾಡ್ಬೇಕು ಮಗ್ ಅನ್ನೋದು ತಗ ಎಲ್ಲ ನಾನೇ ಬಾಯ್ ಬಿಟ್ಟು ಹೇಳ್ಬೇಕು. ಅವಾಗ ತಲೆ ಕೆಡಿಸ್ಕೊತೀರಿ. ಇಲ್ಲ ಅಂದ್ರೆ ಎಲ್ಲದಕ್ಕೂ ಸುಮ್ಮನೆ ಇರ್ತೀರಿ. ತಗ ಮಗನ್ ಮದ್ವಿ ಮಾಡ್ಬೇಕನ್ನ ತಲೆಯಾಗ ಐತೆ ಇಲ್ಲ ನಿಮಗ? ಅನ್ನ ತಿನ್ನ ಬಾಯಿಲೆ ಮಾತಾಡೋಟ್ ಎಷ್ಟದ ಕನ್ಯೆ ನೋಡಿದ್ದು ಏನ್ ತಾನ ಬರೀ ಆರಿಸ್ತಿ ಎಲ್ಲ ಒಂದು ತಗ. ಹಿಂಗ ಆರ್ಸೋದಕ್ಕ ಕನ್ಯೆ ಸಿಗೋಲು. ಅತಿಯಾಗಿ ಆರ್ಸಿದ್ರೆ ನಾಳೆ ನೋಡ್ ಕಡಿಗೆ ಎಂತದಾರ ಸಿಗ್ತತಿ. ಮತ್ ಹೌದು ಅವನು ವಯಸ್ಸು ಮಿಕ್ಕಾಕತ್. ಈಗಿನ ಹುಡುಗರ ತಡ ಹಾಕಿಲ್ದ ಮುಖದ ಮ್ಯಾಗ ಇನ್ನು ಮೀಸಿ ಬಂದಿರಂಗಿಲ್ಲ. 10-11 ವರ್ಷ ದಾಟತ್ಲೆ ಫೋನ್ಯಾಗ ಅಂತದ್ ಹೊಲ್ಚಾಟ್ ನೋಡಕ್ ನಿಂದಿರ್ತಾರ. ಗೊತ್ತೈತಿನ? ವಯಸ್ಸಕ್ಕೆ ಬರತ್ಲೆ ಮದ್ವಿ ಮಾಡ್ಬಿಡ್ಬೇಕು ಅಂತಾದ್ರೆ ನಮ್ಮ ಮಗ ಇಂಜಿನಿಯರಿಂಗ್ ಕೆಲಸ ಮಾಡಕತ್ತಾನ. ಇನ್ನೂ ಮದ್ವಿ ಮುಂಜಿದ ಯೋಚನೆ ಮಾಡಬಲ್ಲಿ. ಸ್ವಲ್ಪ ಅದನ್ನ ವಿಚಾರ ಮಾಡು. ಏನ ಎಲ್ಲ ಅವ್ನ ಮುಂದೆ ಹೇಳಕ್ ಆಗುದಿಲ್ಲ ಇದನ್ನೆಲ್ಲ. ಅಯ್ಯಪ್ಪ ದೇವ್ರೆ, ಇದನ್ನ ಯೋಚನೆನ ಮಾಡಿಲ್ರಿ ನಾನು. ಹೌದ್ ಮತ್ತ ಅವನು ಉಪಕಾರ ಎಲ್ಲ ತಿಂತಾನೆ. ಅದನ್ನಾರ ತಗೊಂಬಂದ್ರ ನೋಡಿ ಏನ್ ಮಾಡ್ತಿ? ಅದಕ್ಕೆ ಸುಮ್ಮನ ಒಂದ್ ಯಾವ್ದಾರ ಚಲೋ ಮಂತೆ ಅನ್ನೋದು ನಮ್ಮ ಮಂದಿ ನೋಡಿ ಚಲೋ ತಂದ ಗಡಗಡ ಮದ್ವಿ ಮಾಡಿಬಿಟ್ರ ಒಂದಿಷ್ಟು ಚಂದ ಚಾರಕ್ಕೆಲ್ಲ ಮೂಗು ಕೈ ಉದ್ದೈತಿ, ಕಾಲು ಉದ್ದೈತಿ, ಕರ್ರಗೈತಿ, ಬೆಳ್ಳಗೈತಿ, ಅದೈತಿ ಇದೈತಿ, ಸೊಟ್ಟೈತಿ, ಸೊಂಡೈತಿ ನಿಂತು ಬಿಡ್ತೀಯ. ಯಾವಾಗ ನೋಡಿದ್ರು ಅತ್ತಾಗ ಅದನ್ನೆಲ್ಲ ಬಿಟ್ಟು ಬಿಡು. ಗಡಗಡ ಒಂದ್ ಮದ್ವಿ ಮಾಡೋಣಂತ. ಇಲ್ಲಪ್ಪ, ಇನ್ನ ಕನ್ಯಾ ಆರ್ಸಂಗಿಲ್ಲ. ಆತದ ಎಷ್ಟು ಇದು ಮಾಡ್ತೀರಿ ಮಾಡ್ರಿ, ಬಡ ಮದ್ವಿ ಮಾಡ್ಬಿಡಣಂತ. ಈಗರ ಬುದ್ಧಿ ಬಂತಲ್ಲ ನಿನಗ? ಯವ್ವ ಏನಾಗಲ್ ಒದರಿದಲ್ಲ? ಏನಿಲ್ಲಪ್ಪ, ಯಾಕೆ ಇತ್ತಿತ್ತಾಗ 3 ಹೊತ್ತು ಫೋನ್ ನೋಡ್ತಿರ್ತಿ? ಅದು ಎಂತದ ನಿಮ್ಮಪ್ಪ ಲ್ಯಾಪ್ಟಾಪ್, ಆ ಲ್ಯಾಪ್ಟಾಪ್ ನ ಕಿವ್ಯಾಗ ಇದು ಕಣ್ಣಾಗ ಇಟ್ಕೊಂಡಿರ್ತಿ. ಅದಕ್ಕೆ ಕೇಳಿದೆ ಏನಪ್ಪ ಏನ್ ಸಮಾಚಾರ, ಏನ್ ಯಾವ್ದಾರ ಹುಡುಗಿ ಲವ್ ಗಿವ್ ಮಾಡಕತ್ತೀಯನ ಅಂತ ಅಷ್ಟೇ, ಮತ್ತೇನಿಲ್ಲ. ಏನು ಯಾವ್ದಾರ ಹುಡುಗಿ ಅದಲ್ಲ ಮತ್ತೆ? ಹಂಗಿದ್ರೆ ಹೇಳ ಮತ್ತೆ, ಅದಕ್ಕೇನಿಲ್ಲ. ನೋಡೋಣಂತ, ಚಲೋ ಇದ್ರೆ ಯಾಕೆ ಇದು ಮಾಡ್ಬೇಕು, ಮದುವೆ ಮಾಡೋಣಂತ ಬೇಕಾರ. ಅದು ಅವ್ವ ನೀನೇ ಕೇಳ್ಬೇಕವ್ವ. ನಾನ್ ಕೇಳ್ಬೇಕಾ? ನಾನಲ್ಲ ಈಗ ಕೇಳಿದ್ದೆ.